ಈ ಮಧ್ಯೆ ಧರ್ಮಸ್ಥಳದ ಎಸ್ಐಟಿ ತನಿಖೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ದೇಶಪೂರ್ವಕ ಮೌನ ಕಾಪಾಡಿದರು. ಈಗ ಮೌನ ಮುರಿದಿದ್ದಾರೆ. ಅವರು ಮೌನ ಮುರಿಯೋದಕ್ಕೆ ಕಾರಣ ಆಗಿರೋದು ಮೊನ್ನೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್. ಅದನ್ನೇ ಮುಂದಿಟ್ಟು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರೇ ನಮ್ಮ ಎಸ್ಐಟಿಯನ್ನ ಸ್ವಾಗತಿಸಿದ್ದಾರೆ. ಅಂದರೆ ಬಿಜೆಪಿಯವರು ಮಾತ್ರ ಅದನ್ನೇ ಹಿಡ್ಕೊಂಡು ಎಳೆದಾಡ್ತಾ ಇದ್ದಾರೆ. ಈ ಹಿಂದೆ ಎಸ್ಐಟಿ ಮಾಡಿದಾಗ ಅವರು ಮಾತನಾಡಲೇ ಇಲ್ಲ. ತನಿಖೆ ಆರಂಭ ಆಗಿ 12 ದಿನವಾದ ಮೇಲೆ ಮಾತನಾಡಿದ್ದಾರೆ. 13 ಕಡೆ ಜಾಗ ಆಗಿದ್ರು 2 ಕಡೆ ಮಾತ್ರ ಮೂಳೆ ಸಿಗುತ್ತೆ, ಉಳಿದಂತೆ ಎಲ್ಲೂ ಏನು ಸಿಗೋದೇ ಇಲ್ಲ. ಇದು ಗೊತ್ತಾಯಿತು ಅಂದ ತಕ್ಷಣ ಬಿಜೆಪಿಯವರು ಎದ್ದು ನಿಂತರು ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮಾಡ್ತಾ ಇದ್ದಾರಲ್ಲ ಚಳುವಳಿನ, ಇದು ಧರ್ಮಸ್ಥಳದ ಹೆಗಡೆಯವರೇ ಸ್ವಾಗತ ಮಾಡಿದ್ದಾರೆ. ಇವ್ರು ಹಿಡ್ಕೊಬಿಡೋದ್ರ ಅಲ್ಲಾಡ್ತಾ ಇದ್ದಾರೆ. ಧರ್ಮಸ್ಥಳದ ಹೆಗಡೆಯವರೇ ಸ್ವಾಗತ ಮಾಡಿದ್ದಾರೆ. ಅದು ಏನು, ನಾವು SIT ಮಾಡಿದಾಗ ಮಾತಾಡನೇ ಇಲ್ಲ ಬಿಜೆಪಿಯವರು. ಸ್ವಲ್ಪ ದಿನ ಆದಮೇಲೆ 12 ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು. ಯಾವಾಗ 15 ಜಾಗಗಳೆಲ್ಲ ಡಾಕ್ಟ್ರೆ 15 ಜಾಗಗಳಲ್ಲಿ ಅಗೀತಾರೆ, ಅವ್ನು ತೋರಿಸಿದಂಥ ಜಾಗಗಳಲ್ಲಿ ಅಗೀತಾರೆ. 2 ಕಡೆ ಮಾತ್ರ ಸಿಗ್ತದೆ. ಒಂದು ಕಡೆ ಅಸ್ಥಿಪಂಜರ, ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ. ಅದು ಬಿಟ್ಟರೆ ಇನ್ನು 13 ಸ್ಥಳಗಳಲ್ಲಿ ಸಿಗೋದಿಲ್ಲ. ಅದು ಗೊತ್ತಾದ ಮೇಲೆ ಶುರುವಾಗೋಯ್ತು ನೋಡಿ ಬಿಜೆಪಿಯವ್ರದ್ದು ಎಲ್ಲ. ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ. ನಾನೇ ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀನಿ. ನಾನೇ ಫಸ್ಟ್ ದಿನ ನೀವು SIT ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ ಮೀಟು, ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ. ಅಸೆಂಬ್ಲಿ ಶುರುವಾಯ್ತಲ್ಲ, ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡಲಿಲ್ಲ. ಇಲ್ಲ ಮಾಡಲಿಲ್ಲ. ನಾನು ಮುಂಚೆನೇ ನಾನು ಕಾಯ್ತು ನೋಡ್ತಾ ಇದ್ದೇನೆ. ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ. ಆಯ್ತು ಅರವಿಂದ ಬೆಲ್ಲದ್ದು ನೀನು ಸುಮ್ಮನೆ ತಾಳ ಹಾಕಕ್ಕೆ ಹೋಗ್ಬೇಡ. ನಾನು ಇಲ್ಲೇ ಕೂತಿದ್ದೆ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಮಾನ್ಯ ಸುರೇಶ್ ಕುಮಾರ್ ಅವರು ಈಗ ಈ ಉನ್ಮಾದಕ್ಕೆ ಬೆಂಕಿ ಹಚ್ತಾರಲ್ಲ, ಅವ್ರ ಅಪರಾಧಿಗಳಲ್ವಾ? ಉನ್ಮಾದ ಇದೆ, ಜನರಲ್ಲಿ ಉನ್ಮಾದ ಇರ್ತದೆ. ಅದಕ್ಕೆ ತುಪ್ಪ ಹಾಕೋರು, ಬೆಂಕಿ ಹಾಕೋರು, ಈಗ ಉರಿಯೋದ್ರ ಮೇಲೆ ಉಪ್ಪು ಹಾಕಿದ್ರು ಅಂತ ಹೇಳ್ತಾರಲ್ಲ, ಹಂಗೆ ತುಪ್ಪ ಸುರಿಯೋದು. ಇದು ಸಿಎಂ ಸದನಕ್ಕೆ ಕೊಟ್ಟಿರುವಂತ ಮಾಹಿತಿ. ಇಷ್ಟು ದಿನ ಮೌನಕ್ಕೆ ಶರಣಾಗಿದ್ರು ಸಿಎಂ. ಬಟ್ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮಾತನಾಡಿದ ನಂತರ, SIT ತನಿಖೆಯನ್ನ ಸ್ವಾಗತಿಸಿದ ನಂತರ ಈಗ ಅದೇ ಹೇಳಿಕೆಯನ್ನ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ಸಿದ್ದರಾಮಯ್ಯ ಬಿಜೆಪಿಯ ವಿರುದ್ಧ. ಯಾಕಂತಂದ್ರೆ ಬಿಜೆಪಿ ನಾಯಕರು ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿದ್ರು. ಆದರೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರೇ ನಮ್ಮ ಸರ್ಕಾರದ ಕ್ರಮವನ್ನ ಸ್ವಾಗತಿಸಿದ್ದಾರೆ. ಅವರಿಗಿಲ್ಲದಂತ ತಕರಾರು ಇವರಿಗೆ ಯಾಕೆ ಅನ್ನೋ ಆಂಗಲ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿಯ ವಿರುದ್ಧ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.